ಆಗಿರ್ಬೋದು, ಜೇಸನ್ ಹೋಲ್ಡರ್ ಆಗಿರ್ಬೋದು, ಚೆನ್ನಾಗಿ ಬಾಲ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ವಿಶೇಷವಾಗಿ ಗೆಲ್ಲಬಹುದು ಅಂತೇಳಿ. ಆದರೆ ನೈಟ್ ರೈಡರ್ಸ್ನು ಅಷ್ಟು ಹಗುರವಾಗಿ ತೊಗೊಳ್ಳೋಂಥದ್ದಿಲ್ಲ. ಯಾಕಂದರೆ ಅಲ್ಲಿ ನಾಯಕ ಅಜಿಂಕ್ಯ ಅಂಡ್ ರಹಾನೆ ಇವರು ಚೆನ್ನಾಗಿ ಆಡುವಂಥ ಬ್ಯಾಟ್ಸ್ಮನ್ ಇದ್ದಾರೆ, ಆಲ್ರೌಂಡರ್ ಇದ್ದಾರೆ. ಅವ್ರು ಬೇಕಾದ್ರೆ ಮ್ಯಾಚ್ ಚೇಂಜು ಮಾಡ್ಬೋದು. ಇನ್ನೂ ಏನಪ್ಪ ಅಂತಂದ್ರೆ ಇನ್ನು ಇವರಿಗೆ ಈಗ ಕೋಲ್ಕತ್ತಾ ನೈಟ್ ರೈಡರ್ಸ KKR 11 ಮ್ಯಾಚ್ ಆಡಿದ್ದಾರೆ. ಇನ್ನೂ ಒಂದೆರಡು ಮುಂದಿನ ಗೆದ್ದರೆ ಇವರು ಬರ್ಬೋದು ಟಾಪ್ 4-5ರಲ್ಲೇ ಪ್ಲೇ ಆಫಿಗೆ ಬರ್ಬೋದು ಅನ್ನೋದು ಒಂದು ದೂರದ ಆಸೆ. ಆದರೂ ಅದು ಸಹಿತ ಭಾಳ ಕಷ್ಟ ಸಾಧ್ಯ. ಇನ್ನು ನಮ್ಮ ಶುಭ್ಮನ್ ಗಿಲ್ ಮಾತ್ರ ಟಾಪ್ 2ದೊಳಗೆ ಇವತ್ತಿಂದ ಹೊಡೆದ್ರೆ ನಿಶ್ಚಿತವಾಗಿ ಈಗಾಗಲೇ 12 ಮ್ಯಾಚ್ ಆಡಿದ, RCB 12 ಆಡಿದ, SRH 12 ಆಡಿದ, PBKS 12 ಆಡಿದ. ಇವತ್ತು 13 ನಡೆದ ನಮ್ಮ GT ಅವ್ರದ್ದು. ಈಗಾಗಲೇ 16 ಪಾಯಿಂಟ್ RCB ಮತ್ತು GT ನಡಕ. ಇವತ್ತು ನೋಡಿದ್ರೆ ಮತ್ತೆ ಟಾಪಿಗೆ ಹೋಗ್ತಾ ಇದ್ದಾರೆ. ಮುಂದಿನ ಮ್ಯಾಚಾಗ ಅವ್ರೇನು ಆಗ್ತಾರೆ ನೋಡು, ನಾ ಮಾತು ಬೇರೆ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಮಾತ್ರ ಟಾಪ್ 2ದೊಳಗೆ ಅವ್ರ ಟೀಮ್ ಬರ್ಬೋದು, ಕೂಡ್ಬೋದು ಅನ್ನೋದು ಒಂದು ಅಂದಾಜು. ಇನ್ನು ಯಾವ್ಯಾರು ಯಾವ ರೀತಿ ಆಡ್ತಾರೆ, ಏನು ಅವತ್ತಿನ ಆಟ ನೋಡ್ರ. ನಿನ್ನೆ ದಿನದೊಳಗೆ ಕಾರ್ತಿಕ್ ಶರ್ಮಾ ಸರಿಯಾಗಿ ಆಡದೆ ಹೋಗಿದ್ರೆ ಇನ್ನೂ ಕಡಿಮೆ ಆಗ್ತದೆ CSKದು. ಯಾಕಂದರೆ ಆಡಬೇಕಂತ ನಿಜವಾದ ಬ್ಯಾಟ್ಸ್ಮನ್ರು, ಮುಖ್ಯವಾಗಿ ಸಂಜು ಸ್ಯಾಮ್ಸನ್ ಮೇಲೆ ಭಾಳ ಭರವಸೆ, ಕಾನ್ಫಿಡೆಂಟ್ ಇವ್ರ ಮೇಲೆ. ಅವರು ಯಾಕೋ ಆಡಲಿಲ್ಲ, ಗಾಯಕ್ವಾಡು ಆಡಲಿಲ್ಲ, ಜೊತೆಗೆ ಉರ್ವಿಲ್ ಅವರು ಆಡಲಿಲ್ಲ. ಇದೆಲ್ಲದ ಒಟ್ಟು ಪರಿಣಾಮ ನಮ್ಮ LSG ಟೀಮ ಗೆದ್ದ 1-2 ಅಂಕ ಪಡ್ಕೊಂಡು ಮೇಲಕ್ಕೆ ಇರುವಂಥ ಪ್ರಯತ್ನ ಮಾಡಿದ. ಸಂತೋಷ ವಿಷಯ ಏನೂ ಇರಲಿ. ಇನ್ನು ಆರೆಂಜ್ ಕ್ಯಾಪ್ ಅಂತ ಇನ್ನೂ ನಮ್ಮ ಹೆನ್ರಿಚ್ ಕ್ಲಾಸನ್ನವರ ಹತ್ತಿರನದ SRH 500